ಹೇಳಲೆಂತು ನಿನಗೆ ಅಂತೆನ್ನ ಈ ಸುತಗೆ ನಾನು ಅರಿತರು ನಾನು ತಾಯ ಹೃದಯವನ್ನು ಕಟಿಹುದೆನ್ನ ಬಾಯೇ ಕಂಡು ಸುತನಿವನ ಕಠಿಣ ನಿರ್ಧಾರವನು ನೋಡಿ ತಾಯ್ ತಂದೆಯರ ಆ ಕರುಳು ತೊಳಲಾಟವನು ಸಂತೈಸಲೆತ್ನಿಸಿದವರನ್ನು ನಿಜ ಸುತನ ವರ್ಧಮಾನನು ಪೂಜ್ಯರೇ ನಿಜದಿ ಇಂದ್ರಾಜಾಲದಂತಿಹುದೀ ಸಂಸಾರವು ತೋರಿಹವು ವಿಭಿನ್ನ ರೀತಿಯಲ್ಲಿ ಮಾನವರಿಗೆ ಇಲ್ಲಿನ ವಸ್ತುಗಳು ಅಂತೆಯೇ ಅರಿಯ ಬಯಸಿಹೆ ನಾನಾ ಪರಮ ಸತ್ಯವನು ನಷ್ಟವಾಗುವುದೀ ಜೀವನವು ನೀರನ ಮೇಲಿನ ಗುಳ್ಳೆಯಲು ಇರಲು ಹಗಲು ರಾತ್ರಿಗಳಂತೆ ಸುಖ ದುಃಖಗಳು ಹಿಂಬಾಲಿಸುವುದು ನೆರಳಂತೆ ನಮ್ಮನಾ ಮೃತ್ಯುವು ಇಂತಿರಲು ಉಳಿಯುವುದೇನು ನಮ್ಮೊಡನೆ ನಾವು ಮರಣ ಹೊಂದಿದ ಬಳಿಕದೇ ಅವುಗಳನ್ನೇ ನಾವೆಸಗಿದ ಒಳಿತು ಕೆಡಕುಗಳ ಫಲ ಮಾತ್ರವೇ ಒದಗುವುದು ಮತ್ತದೇ ಕರ್ಮಬಂಧ ಮತ್ತದೇ ಜನ್ಮ ಬಂಧನವು ಅದರಿಂದ ಅಂತೆ ಹೊಂದಿ ಆತ್ಮಜ್ಞಾನವನು ಪಡೆಯಲ ಮುಕ್ತಿ ಫಲವನು ತೆರಳ ಬಯಸಿಹೆ ನಾನು ವನವಾಸಕ್ಕೆ ದಯವಿಟ್ಟು ಹರಸಿ ಎನ್ನನು ಪೂಜ್ಯರೇ ಮಾತಳಿದು ನಿಂತನಾ ಜನನಿ ಜನಕರು ಪ್ರಿಯ ಸತನ ದೃಢ ಸಂಕಲ್ಪ ಮೇರುವಿನೆದರು ಮಿನುಗುತ್ತಿರವರ ಕಣ್ಣಂಚಿನಲಿ ನೀರು ಮಿನುಗುತ್ತಿರಲವರ ಕಣ್ಣಂಚಿನಲಿ ನೀರು. ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನದಲ್ಲಿ ಮಹಾಕವಿಯತ್ರಿ ಡಾಕ್ಟರ್ ಲತಾ ರಾಜಶೇಖರರ ಕಣ್ಣಂಚಿನಲ್ಲೂ ಕೂಡ ಆ ಮಾತೃ ಹೃದಯದ ಆ ಪಿತೃ ಹೃದಯದ ಸಿಂಚನ ಪ್ರೋಕ್ಷಣೆಯಾಗಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಹಬ್ಬಬ್ಬ ಅಡಕೊತ್ತಿಯಲ್ಲಿ ಸಿಕ್ಕ ಅಡಕೆ ಎಂತಾಯಿತು ಅಂತ ಅರಸ ಹೇಳ್ತಾನೆ. ಹೀಗಿರುವಾಗ ಹೇಳ್ತಾನೆ, ಹೇಳಲೆಂತು ನಿನಗೆ ನನ್ನ ಮಗನ ನಾನೇನು ಅಂತ ಹೇಳಿ, ನನ್ನ ತಾಯಿ ಹೃದಯ ಅಂಥೇಳಿ ಮಗನ ಕಠಿಣ ನಿರ್ಧಾರವನ್ನು ಕಂಡು ಬೇಸರ ಆಗ್ತದೆ. ತಾಯಿ ತಂದೆಯರ ಆ ಕರುಳು ಮಿಡಿತದ ನಾಡಿ ಮಿಡಿತದ ತೊಳಲಾಟವನ್ನು ನೋಡಿ ವರ್ಧಮಾನ ಸಂತೈಸಲಿಕ್ಕೆ ಮುಂದಾಗ್ತಾನೆ. ಪೂಜ್ಯರೇ, ನಿಜವಾಗಿ ಈ ಸಂಸಾರ ಅಂತಕ್ಕಂಥದ್ದು ಇಂದ್ರಾಜಾಲ, ಅದೊಂದು ರೀತಿಯ ನೀರಿನ ಮೇಲಿನ ಗುಳ್ಳೆ ಇದ್ದಂತೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅದು ಇಲ್ಲಿನ ಏನು ಮಾನವರ ವಸ್ತುಗಳಿದ್ದಾವೆ ಅದು ನಿಜವಾದ ವಸ್ತುಗಳಲ್ಲ. ಅದರಿಂದ ಹಗಲು ರಾತ್ರಿಗಳಂತೆ ಸುಖ ದುಃಖಗಳು ಹಿಂಬಾಲಿಸ್ತವೆ. ನಮ್ಮನ್ನ ಮೃತ್ಯು ಹಿಂದೆನೇ ಬರ್ತಾ ಇದ್ದಾನೆ. ನಾವು ಒಳಿತು ಮತ್ತು ಕೆಡುಕುಗಳನ್ನು ನಾವು ಚಿಂತನೆಯನ್ನು ಮಾಡಬೇಕಷ್ಟೇ. ಇದರಿಂದ ಕರ್ಮಬಂಧಗಳು ಜನ್ಮಬಂಧಗಳೆಲ್ಲ ಆಗ್ತಾ ಇರ್ತವೆ. ಆದ್ದರಿಂದ ಜನ್ಮಕ್ಕೆ ನಾವು ವಿರಾಮವನ್ನು ಹೇಳಬೇಕು. ಆದ್ದರಿಂದ ನಾನು ವನವಾಸಕ್ಕೆ ಹೋಗ್ತಾ ಇದ್ದೇನೆ, ನನ್ನನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಆ ವರ್ಧಮಾನ ತನ್ನ ತಂದೆ ಸಿದ್ಧಾರ್ಥ ಮತ್ತು ಪ್ರಿಯಕಾರಿಣಿಯನ್ನು ಕೇಳ್ತಾನಂತೆ. ಆ ಮಾತನ್ನೇ ಕೇಳಿ ತಂದೆ ತಾಯಿಗಳು ಆ ಮಗನ ಮೇರು ಪರ್ವತದ ಹಾಗೆ ಇರುವ ಅವನ ದೃಢ ಸಂಕಲ್ಪವನ್ನು ಕೇಳಿ ಅವರ ಕಣ್ಣಂಚಿನಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿದೆ. ಈ ಹಬ್ಬ ಕರುಣಾರಸದ ಹುಚ್ಚು ಹೊಳೆಯೇ ಇಲ್ಲಿ ಹರಿದಿರುವುದನ್ನು, ಸಂಸಾರದ ನಿರ್ವ್ಯಾಜ್ಯ ಇಲ್ಲಿ ಮುಖ್ಯ ಎನ್ನುವುದನ್ನು ಉದ್ಘೋಷ ಮಾಡಿದ್ದಾರೆ. ನಮಸ್ಕಾರ.